ವೀಕ್ಷಕರೇ, ಗುಂಟೂರು ಚಿಕನ್ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು. ಇದನ್ನು ಎಲ್ಲ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಬೇಕು. ಆಮೇಲೆ ಒಗ್ಗರಣೆಗೆ ಬೇಕಾಗಿರೋ ಸಾಮಗ್ರಿಗಳು: ಚಿಕನ್ 2 kg. ಈಗ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಳ್ಳಿ. ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಆಮೇಲೆ ರೆಡಿ ಮಾಡಿ ಚಾಪ್ಸ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ, ಬೆಳ್ಳುಳ್ಳಿ ಅದೆಲ್ಲ ಹಾಗೆ ತೋರಿಸ್ತೀನಲ್ಲ, ಅದನ್ನು ಒಂದೊಂದೇ ಹಾಕಿ ಕ್ಲೀನಾಗಿ ಇದನ್ನು ಹುರಿದು ಫ್ರೈ ಮಾಡ್ಕೊಳ್ಳಿ. ನೀವು ಇದೇ ರೀತಿ ಒಂದೊಂದೇ ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಹುರ್ಕೊಳ್ಳೋದ್ರಿಂದ ಸ್ವಲ್ಪ ನೀಟಾಗಿ ಫ್ರೈ ಆಗುತ್ತೆ ಎಲ್ಲನೂ. ಈ ರೀತಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಚಿಕನ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಈ ರೀತಿ ಅದಾದಮೇಲೆ 2 ಚಮಚ ಅರಿಶಿನ ಪುಡಿ ಹಾಕಿ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಅದಾದಮೇಲೆ 1 ಹಿಡಿ ಉಪ್ಪು, ಏನು ರುಚಿಗೆ ಎಷ್ಟು ಬೇಕಾಗುತ್ತೆ ಅದನ್ನು ಹಾಕ್ಬಿಟ್ಟು ಕ್ಲೀನಾಗಿ ಅದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪೆಲ್ಲ ಕ್ಲೀನಾಗಿ ಎಲ್ಲ ಇದಕ್ಕೂ ತಲುಪಬೇಕು. ಅದಾದಮೇಲೆ ಸ್ವಲ್ಪ ಹೊತ್ತು ಅದನ್ನು ಪೂರ್ತಿ ಸುಂಡೋದಕ್ಕೆ ಬಿಟ್ಟ ಮೇಲೆ ಅದೇನಾಗುತ್ತೆ, ಕ್ಲೀನಾಗೆಲ್ಲ ಉಪ್ಪೆಲ್ಲ ಇಳಿಯುತ್ತೆ ಚಿಕನ್ನಲ್ಲಿ ನೀಟಾಗಿ. ಅದಾದಮೇಲೆ ಟೊಮೆಟೊ ಹಣ್ಣು ಚಾಪ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಇದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ತೊರಲಿ ಅದನ್ನು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಬೇಕು. ಅದನ್ನು ನೋಡಿ ಏನು ಮಾಡ್ತೀವಲ್ಲ, ಈ ರೀತಿ ಎಲ್ಲನೂ ನೀಟಾಗಿ ಒಂದೊಂದೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅವಾಗ ಏನಾಗುತ್ತೆ, ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಏನು ಹಾಕ್ತಾಯಿದ್ದೀವಿ ಅದು ನೀಟಾಗಿ ಎಲ್ಲ ಚಿಕನ್ಗಳು ಮಿಕ್ಸ್ ಆಗುತ್ತೆ. ವೀಕ್ಷಕರೇ, ನಾವು ಮಿಕ್ಸಿನಲ್ಲಿ ಅದು ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿಬಿಟ್ಟು ಏನು ನಾವು ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಆ್ಯಕ್ಚುಲಿ ನೀವು ಹಾಕಿ ತೋರ್ಸೋಕ್ಕಾಗಿಲ್ಲ ಅದನ್ನು. ಸೊ ನೀವು ಅದನ್ನು ಚಿಕನ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆ ಮಸಾಲೆನ ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು 20 ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಇದನ್ನು ಆ ಮಸಾಲೆ ಕ್ಲೀನಾಗಿ ಇಳಿಬೇಕು ಇದಕ್ಕೆ ಚಿಕನ್ಗೆ. ಸೊ ಒಂದು 20 ನಿಮಿಷ ಇದನ್ನು ಕ್ಲೀನಾಗಿ ಬೇಯಕ್ಕೆ ಬಿಡಿ. ಆಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ನೋಡಿ ವೀಕ್ಷಕರೇ, ಬಿಸಿ ಗುಂಟೂರು ಚಿಕನ್ ರೆಡಿ ಆಗಿದೆ. ನೀವು ಟ್ರೈ ಮಾಡಿ ಎಂಜಾಯ್ ಮಾಡ್ತೀರಾ.